ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SHVR ಇದರ ಬಗ್ಗೆ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಾವು ನೋಂದಣಿಯಾಗಬೇಕು, ಹಾಗೆ ನೋಂದಣಿ ಆದ ತಕ್ಷಣ ಯಾವ ರೀತಿಯಾಗಿ ಇದೊಂದು ಸರ್ವೆಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ನೋಂದಣಿಯಾಗಬೇಕಾದರೆ ಮೊದಲು 7 ಹಂತದಲ್ಲಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತದೆ. ಇಲ್ಲಿ ಆ ಒಂದು 7 ಹಂತಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಸೈನಪ್ ಆಗುವುದು, ಎರಡನೇದ್ದು ಲಾಗಿನ್, ಮೂರನೇದ್ದು ನೀಡಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ಫಿಲಪ್ ಮಾಡಬೇಕಾಗಿರ್ತಕ್ಕಂಥದ್ದು, ನಾಲ್ಕನೇದ್ದು ಹೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರ್ವೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು, ಎಲ್ಲ ಪ್ರಶ್ನೆಗೆ ಉತ್ತರಿಸಿದ ನಂತರ ತಮ್ಮ ಶಾಲೆಗೆ ಅನ್ವಯವಾಗಿರ್ತಕ್ಕಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಫೋಟೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ಸಬ್ಮಿಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಸಬ್ಮಿಟ್ ಆದ ತಕ್ಷಣ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ 7 ಹಂತಗಳಲ್ಲಿ ನಾವು ಈ ಒಂದು ಸರ್ವೆಯನ್ನು ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ ಸರ್ವೆಯನ್ನು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥದ್ದು. ಈ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ಇದರಲ್ಲಿ ಒಟ್ಟಿನಲ್ಲಿ 6 ವಿಭಾಗದಲ್ಲಿ ಒಂದು ಪ್ರಶ್ನೆಗಳನ್ನು ಇರ್ತವೆ. ಒಂದನೇದು ವಾಟರ್ಗೆ ಸಂಬಂಧಪಟ್ಟ ಹಾಗೆ, ಎರಡನೇದು ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಹಾಗೆ ಬಿಹೇವಿಯರಿ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಹಾಗೆ ಟಾಯ್ಲೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಹಾಗೆ ಮಿಷನ್ ಲೈಫ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಹೀಗೆ 6 ವಿಭಾಗಗಳಲ್ಲಿ ಏನಂದ್ರೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಅಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು SHVRಗೆ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿದ ತಕ್ಷಣ SHVR ಅಂತಕ್ಕಂಥ ಟೈಪ್ ಮಾಡಿ ಸರ್ಚ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಸರ್ಚ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೊಂದು ಲಿಂಕ್ ಬರುತ್ತೆ. SHVR 2025 ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಲಿಂಕ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೇಲ್ಗಡೆ ಲಾಗಿನ್ ಅಥವಾ ಸೈನಪ್ ಅಂತಕ್ಕಂಥ ಆಪ್ಷನ್ ಇದೆ. ಇದರಲ್ಲಿ ನಾವು ಮೊದಲನೇದಾಗಿ ಈಗಾಗಲೇ ನಾವು ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಲಾಗಿನನ್ನು ಬಳಸ್ಕೋಬೋದು. ಆದರೆ ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಆಗಿಲ್ಲ ಅಂದರೂ ಕೂಡ ನಾವು ಇದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮೊದಲಿಗೆ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥದ್ದು. ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂತಹ ಯೂಸರ್ಗಳು ಬರ್ತಾರೆ. ಒಂದು ಸ್ಕೂಲ್ ಯೂಸರ್ಗೆ, ಹಾಗೆ ಇವ್ಯಾಲ್ಯುವೇಟರ್, ಹಾಗೆ ನೋಡಲ್ ಆಫೀಸರ್ ಅಂತಕ್ಕಂಥದ್ದು. ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ಕೂಲ್ ಯೂಸರ್. ಹೀಗಾಗಿ ನಾವು ಮೊದಲನೇ ಸ್ಕೂಲ್ ಯೂಸರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನದ ಕೆಳಗಡೆ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಯಾರು ಇನ್ನೂ ನೋಂದಣಿ ಆಗಿಲ್ವೋ ಅವ್ರು ನೋಂದಣಿ ಆಗಬೇಕಾದ್ರೆ ಇಲ್ಲಿ ಸೈನಪ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಆ ಸೈನಪ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೈಸ್ ಕೋಡನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಹಾಗೆಯೇ ಕೆಳಗಡೆ ಇಲ್ಲಿ ನೀಡಿರ್ತಕ್ಕಂಥ ಒಂದು ಕ್ಯಾಪ್ಚಾ ಕೋಡನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಶಾಲೆಯ ಡೈಸ್ ಸಂಖ್ಯೆ ಮತ್ತು ಕೆಳಗಡೆ ಇರತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈಗಾಗಲೇ ಡೈಸಲ್ಲಿ ಯಾವುದೋ ಒಂದು ಮೊಬೈಲ್ ನಂಬರನ್ನ ಸೇವ್ ಆಗಿರ್ತಲ್ಲ, ಅದೇ ಮೊಬೈಲ್ ನಂಬರನ್ನ ಇಲ್ಲಿ ನಾವಿಲ್ಲಿ ಎಂಟರ್ ಮಾಡಬೇಕಾಗಿರ್ತಕ್ಕಂಥದ್ದು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ನೀಡಿರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರ್ತಕ್ಕಂಥದ್ದು. OTPನ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ಓಪನ್ ಆಗುತ್ತೆ ತಕ್ಷಣ ಇಲ್ಲಿ ಕೆಳಗಡೆ ಪ್ಲೀಸ್ ಫಿಲ್ ದ ಫಾಲೋವಿಂಗ್ ಡೀಟೇಲ್ಸ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ
ಕೆಳಗಡೆ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಫಿಲಪ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂತಕ್ಕಂಥದ್ದು, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಪ್ರಿನ್ಸಿಪಲ್, ಹೆಡ್ ಟೀಚರ್, ಇನ್ಚಾರ್ಜ್, ಹೆಡ್ ಆಫ್ ದ ಸ್ಕೂಲ್, ಟೀಚರ್, ಅದರ್ ಅಂತಕ್ಕಂಥ ಇದೆ. ನಿಮ್ಗೆ ಯಾವುದು ಸಫಿಷಿಯೆಂಟ್ ಇದನ್ನು ಸೂಕ್ತ ಅನಿಸ್ತೋ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು. ಮಾಡ್ಕೊಂಡ ತಕ್ಷಣ ಕೆಳಗಡೆ ಯೂಸೇಜ್ ಆಫ್ ಸ್ಕೂಲ್ ಪರ್ಮಿಸಸ್ ಅಂತಕ್ಕಂಥದ್ದು, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ಗಳು ಬರ್ತವೆ. ಸಿಂಗಲ್ ಸ್ಕೂಲ್ ದ್ಯಾಟ್ ರನ್ಸ್ ಇನ್ ಮೋರ್ ದೆನ್ ಒನ್ ಕ್ಯಾಂಪಸ್, ಮಲ್ಟಿಪಲ್ ಸ್ಕೂಲ್ಸ್ ಆನ್ ಪ್ರೆಮಿಸಸ್ ವಿತ್ ಡಿಫ್ರೆಂಟ್ ಯುಡೈಸ್ ಕೋಡ್, ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟ್, ಸಿಂಗಲ್ ಶಿಫ್ಟ್ ಅಂತಕ್ಕಂಥ ಆಪ್ಷನ್ಗಳಿವೆ. ಇದರಲ್ಲಿ ನಿಮ್ಮ ಶಾಲೆಗೆ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡಿಕೊಡ್ರಿ. ಆಯ್ಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವೆದರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಅಂತಕ್ಕಂಥದ್ದು, ಇದು ನಿಮಗೆ ಸಂಬಂಧಪಟ್ಟಿದ್ರೆ ಎಸ್ ಅಂದರೆ ಇಲ್ಲ ಅಂತ ಇಲ್ಲದೆ ನೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಒಂದು ಚೆಕ್ ಬಾಕ್ಸನ್ನು ಎನೇಬಲ್ ಮಾಡ್ಕೊಂಡ ತಕ್ಷಣ ಐ ಅಗ್ರಿ ಅಂತಕ್ಕಂಥ ಒಂದು ಆಪ್ಷನ್ ಬರ್ತದೆ. ಇಲ್ಲಿ ಆ ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಕೆಳಗಡೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು SHVRಗೆ ಸಂಬಂಧಪಟ್ಟಿರ್ತಕ್ಕಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪಾಸ್ವರ್ಡ್ 8 ಕ್ಯಾರೆಕ್ಟರನ್ನು ಒಳಗೊಂಡಿರೋದಾಗಿರಬೇಕು, ಅಪ್ಪರ್ ಕೇಸ್ ಇರಬೇಕು, ಒಂದು ನಂಬರ್ ಇರಬೇಕು, ಹಾಗೆ ಸ್ಪೆಷಲ್ ಕ್ಯಾರೆಕ್ಟರನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರಬೇಕು. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡಿದ ತಕ್ಷಣ ಕೆಳಗಡೆ ಸೈನ್ ಅಪ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೈನ್ ಅಪ್ ಕಂಪ್ಲೀಟೆಡ್ ಅಂತಕ್ಕಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಅದನ್ನು ಓಕೆ ಅಂತಕ್ಕಂಥದ್ದನ್ನು ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಪ್ರೈಮರಿ ಇನ್ಫಾರ್ಮೇಷನ್, ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು, ಅವುಗಳನ್ನು ನಾವು ಈಗ ಫಿಲಪ್ ಮಾಡ್ಕೊತ ಹೋಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನೀಡಿರ್ತಕ್ಕಂಥದ್ದು ಒಂದೇದು ಸ್ಟೂಡೆಂಟ್ ಎನ್ರೋಲ್ಡ್, ಒಟ್ಟು ಗಂಡು ಮತ್ತು ಹೆಣ್ಣು ಮಕ್ಕಳ ಅಂಕಿ ಸಂಖ್ಯೆಗಳನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ CWSN ಮಕ್ಕಳಿದ್ರೆ ಗಂಡು ಹೆಣ್ಣು ಎಷ್ಟಿದೆ ಸಂಖ್ಯೆಯನ್ನು ಹಾಕ್ಕೊಡ್ರಿ. ಇಲ್ಲಿ ಟೀಚರ್ ಸ್ಟಾಫ್, ಮೇಲ್ ಟೀಚರ್ಸು ಮತ್ತು ಫಿಮೇಲ್ ಟೀಚರ್ ಸ್ಟಾಫ್ ಎಷ್ಟು ಸಂಖ್ಯೆಯನ್ನು ಹಾಕ್ಕೊಡ್ರಿ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ಸ್, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ನೀರಿನ ಮೂಲಗಳ ಒಂದು ಪಾಯಿಂಟ್ಸ್ಗಳು ಎಷ್ಟಿವೆ ಅಂತಕ್ಕಂಥದ್ದು ಮಾಹಿತಿಯನ್ನು ಇಲ್ಲಿ ಸಂಖ್ಯೆಯಲ್ಲಿ ಹಾಕೋರಿ. ಹಾಗೆಯೇ ಟಾಯ್ಲೆಟ್ಸ್ ಇನ್ ಸ್ಕೂಲ್, ಬಾಲಕರ ಮತ್ತು ಬಾಲಕಿಯರ ಒಂದು ಶೌಚಾಲಯದ ಅಂಕಿ ಸಂಖ್ಯೆಯನ್ನು ಇಲ್ಲಿ ಹಾಕ್ಕೊಡ್ರಿ. ಹಾಗೆಯೇ ಯೂರಿನಲ್ಸ್ ಮಾಹಿತಿನೂ ಕೂಡ ಇಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ, ಡಸ್ ದ ಸ್ಕೂಲ್ ಹ್ಯಾವ್ ಅ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ನಿಯರ್ ಡ್ರಿಂಕಿಂಗ್ ವಾಟರ್ ಸ್ಟೇಷನ್ ಅಂತಕ್ಕಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಆಪ್ಷನ್ ಬರ್ತವೆ. ಅದು ಯಾವುದು ನಿಮ್ಮ ಶಾಲೆಗೆ ಸೂಕ್ತ ಅಂತಕ್ಕಂಥ ಮಾಹಿತಿನ ಆಯ್ಕೆ ಮಾಡಿಕೊಡ್ರಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು, ಡಸ್ ದ ಸ್ಕೂಲ್ ಹ್ಯಾವ್ ಅ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ನಿಯರ್ ಹ್ಯಾಂಡ್ ವಾಷಿಂಗ್ ಸ್ಟೇಷನ್ ಅಂತಕ್ಕಂಥದ್ದು. ಅದರಲ್ಲಿ ಯಾವುದು ಆಪ್ಷನ್ ಬರುತ್ತೋ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ತಕ್ಷಣ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೈಮರಿ ಇನ್ಫಾರ್ಮೇಷನ್ನ 2ನೇ ಪೇಜ್ ಒಂದು ಓಪನ್ ಆಗ್ತದೆ. ಈ ಒಂದು 2ನೇ ಪೇಜಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು 2016, 17, 18 ಮತ್ತು 2021ರಲ್ಲಿ ನಿಮ್ಮ ಶಾಲೆ ಯಾವುದಾದ್ರೂ ಪ್ರಮಾಣ ಪತ್ರ ಪಡೆದಿದ್ದರೆ ಎಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಾಂದರೆ ನೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ಆ ಶಾಲೆಯ ಪ್ರೈಮರಿ ಇನ್ಫಾರ್ಮೇಷನ್ ಸಂಬಂಧಪಟ್ಟಿರ್ತಕ್ಕಂಥ 3ನೇ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ 3ನೇ ಒಂದು ಪೇಜಲ್ಲಿ ಹ್ಯಾಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಸ್ವಚ್ಛ ಆ್ಯಕ್ಷನ್ ಪ್ಲ್ಯಾನ್ SAP ಅಂತಕ್ಕಂಥದ್ದು. ಅದರ ಮೇಲೆ ನೀವು ಇಂಪ್ಲಿಮೆಂಟ್ ಆಗಿದ್ದರೆ ಎಸ್ ಅಂತಕ್ಕಂಥ ಆಪ್ಷನ್ ಮಾಡಿ ಕ್ಲಿಕ್ ಮಾಡಿ, ಹಾಗೆ ಇಲ್ಲಾಂದರೆ ನೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಕ್ಕಂಥದ್ದು SOP ಅಂತಕ್ಕಂಥ ಆಪ್ಷನ್ ಇದೆ. ಅದರಲ್ಲಿ ಎಸ್ ಅಂತಕ್ಕಂಥ ಆಪ್ಷನ್ ಇದ್ದರೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಉತ್ತರವನ್ನು ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಬ್ಮಿಷನ್ ಕ್ರಿಯೆ ಪೂರ್ಣ ಆಗ್ತದೆ. ಅದಕ್ಕೆ ಓಕೆ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ.
ಓಕೆ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ವೆಯ ಒಂದು ಕ್ಯಾಟಗರಿಗಳು ಇಲ್ಲಿ ಬರ್ತವೆ. ಒಂದನೇದು ಈಗಾಗಲೇ ತಿಳಿಸಿದ ಹಾಗೆ ವಾಟರ್ಗೆ ಸಂಬಂಧಪಟ್ಟಂಗೆ, ಟಾಯ್ಲೆಟಿಗೆ ಸಂಬಂಧಪಟ್ಟಂಗೆ, ಹ್ಯಾಂಡ್ ವಾಷಿಂಗ್ ವಿತ್ ಸೋಪಿಗೆ ಸಂಬಂಧಪಟ್ಟಂಗೆ, ಹಾಗೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸಂಬಂಧಪಟ್ಟಂಗೆ, ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ, ಹಾಗೆ ಮಿಷನ್ ಲೈಫ್ ಆ್ಯಕ್ಟಿವಿಟಿ ಸಂಬಂಧಪಟ್ಟಂಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳಲ್ಪಟ್ಟಿರ್ತಾರೆ. ಇದರಲ್ಲಿ 9 ಪ್ರಶ್ನೆಗಳಿವೆ, ಇದರಲ್ಲಿ 10 ಪ್ರಶ್ನೆಗಳಿವೆ, ಇದರಲ್ಲಿ 6 ಪ್ರಶ್ನೆಗಳಿವೆ, ಇದರಲ್ಲಿ 13 ಪ್ರಶ್ನೆಗಳಿವೆ, ಇದರಲ್ಲಿ 8 ಪ್ರಶ್ನೆಗಳಿವೆ, ಹಾಗೆ ಇದರಲ್ಲಿ 12 ಪ್ರಶ್ನೆಗಳಿವೆ ಇವೆ. ಹೀಗೆ 1 ರಿಂದ ಒಟ್ಟು 60 ಪ್ರಶ್ನೆಗಳು ಇಲ್ಲಿ ನಾವಿಲ್ಲಿ 60 ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು. ಈಗ ನಾನು 1ನೇ ಆಪ್ಷನ್ ಆಗಿರ್ತಕ್ಕಂಥ ವಾಟರ್ ಅಂತಕ್ಕಂಥದ್ದು ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸೆಕ್ಷನಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ, ಹೇಗೆ ಯಾವ ರೀತಿ ಅದನ್ನು ಫಿಲಪ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಉಳಿದಿರತಕ್ಕಂತಹ ಈ ಎಲ್ಲ ಉಳಿದಿರತಕ್ಕಂಥ 5 ಒಂದು ಕ್ಯಾಟಗರಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಅಟೆಂಪ್ಟ್ ಮಾಡಿ ಅವುಗಳನ್ನು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥದ್ದು. ಈಗ ಮೊದಲನೇದು ವಾಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಾಟರ್ ಸಂಬಂಧಪಟ್ಟಿರ್ತಕ್ಕಂಥ 9 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ನೀವು ಎಲ್ಲವುಗಳಿಗೆ ಉತ್ತರವನ್ನು ನೀಡ್ಕೊತ ಹೋಗಬೇಕು. ಇಲ್ಲಿ ಸೈಡ್ ಒಂದು ಮೇಲ್ಗಡೆ ಪ್ರಶ್ನೆ ಇದೆ, ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ 4 ಉತ್ತರಗಳನ್ನು ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಆ 4 ಉತ್ತರಗಳಲ್ಲಿ ನಿಮ್ಮ ಶಾಲೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಯಾವುದಿದೆ ಆ ಉತ್ತರವನ್ನು ಇಲ್ಲಿ ಮುಂದ್ಗಡೆ ಒಂದು ಪಾಯಿಂಟ್ಸ್ ಕಾಣಿಸ್ತಾ ಇರ್ಬೋದು. ಆ ಪಾಯಿಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಸ್ ಎ ಡ್ರಾಫ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತ ನೀವು ಹೋಗಬೇಕು. ಹೀಗೆ ನೀಡಿರ್ತಕ್ಕಂಥ 9 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡಬೇಕಾಗಿರ್ತಕ್ಕಂಥದ್ದು. ನೀವು 9 ಪ್ರಶ್ನೆಗಳಿಗೆ ಉತ್ತರ ನೀಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ರೆಡ್ ಕಲರ್ ಇದ್ದರೆ ಆ್ಯಕ್ಟಿವ್ ಅಂತಕ್ಕಂಥದ್ದು, ವೈಟ್ ಕಲರ್ ಇದ್ದರೆ ಪೆಂಡಿಂಗ್ ಅಂತಕ್ಕಂಥದ್ದು, ಹಾಗೆಯೇ ಕಂಪ್ಲೀಟ್ ಆಗಿದ್ದರೆ ಗ್ರೀನ್ ಕಲರಲ್ಲಿ ತೋರಿಸ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಕಲರ್ಗಳಲ್ಲಿ ಇಲ್ಲಿ ಆಪ್ಷನ್ಗಳು ನಾವು ಕಾಣಿಸ್ಬೋದು. ಹೀಗೆ 6 ವಿಭಾಗಗಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನೀಡ್ಕೊತ ಹೋಗಬೇಕು. ಈ 6 ವಿಭಾಗದ ಪ್ರಶ್ನೆಗಳನ್ನು ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ಗಮನಿಸ್ತಾ ಇರ್ಬೋದು ನೀವು, ಅಪ್ಲೋಡ್ ಫೋಟೋ ಅಂತಕ್ಕಂಥ ಆಪ್ಷನ್ ಇದೆ. ಆ ಅಪ್ಲೋಡ್ ಫೋಟೋ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ 60 ಪ್ರಶ್ನೆಗಳನ್ನು ಮುಗಿಸಿದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ನಿಮ್ಮ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದನೇದು ನಿಮ್ಮ ಶಾಲೆಯ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಅಂತಕ್ಕಂಥ ಒಂದು ಫೋಟೋ, ಹಾಗೆಯೇ ಎರಡನೇದು ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್ ಅಂತಕ್ಕಂಥದ್ದು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಕ್ಕಂಥ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿರಿ. ಹೀಗೆ ಇಲ್ಲಿರ್ತಕ್ಕಂಥ ಯಾವ ಒಂದು ಫೋಟೋ ನಿಮ್ಮ ಶಾಲೆಗೆ ಒಂದು ಸೌಲಭ್ಯಗಳದಾವಲ್ಲ ಆ ಸೌಲಭ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನ ಒಂದು ಸ್ಟೋರೇಜ್ ಓಪನ್ ಆಗುತ್ತೆ. ಆ ಸ್ಟೋರೇಜಲ್ಲಿ ನೀವು ಯಾವುದರಲ್ಲಿ ಒಂದು ಫೋಟೋವನ್ನು ಸೇವ್ ಮಾಡಿರಿ ಅಲ್ಲಿಂದ ಅದನ್ನು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಆ ಫೋಟೋ ಕಂಪಲ್ಸರಿಯಾಗಿ ಎಷ್ಟು 4 MB ಒಳಗಡೆ ಇರತಕ್ಕಂಥ ಫೋಟೋ ಆಗಿರಬೇಕು ಮತ್ತು JPG ಮತ್ತು ಅಥವಾ PNG ಒಂದು ಫಾರ್ಮೇಟಲ್ಲಿ ಇರತಕ್ಕಂಥ ಫೋಟೋ ಆಗಿರಬೇಕು. 4 MBಗಿಂತ ಜಾಸ್ತಿ ಅದು ಇರಬಾರ್ದು. 4 MB ಒಳಗಡೆ ಇರಬೇಕು ಮತ್ತು JPG ಅಥವಾ PNG ಫಾರ್ಮೇಟಲ್ಲೇ ಇರಬೇಕು. ಹೀಗೆ ನಿಮ್ಮ ಶಾಲೆಗೆ ಸೂಕ್ತವಾಗಿರ್ತಕ್ಕಂತಹ ಅನ್ವಯಿಸ್ತಕ್ಕಂಥ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲ ಫೋಟೋಗಳು ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಫೈನಲ್ ಅಂತಕ್ಕಂಥ ಆಪ್ಷನ್ ಇದೆ. ಆ ಪ್ರಿವ್ಯೂ ಆ್ಯಂಡ್ ಫೈನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನೀವು ಈ ಒಂದು ಸರ್ವೆ ಕಂಪ್ಲೀಟ್ ಆಗುತ್ತೆ. ಕೊನೆಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ SHVR ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಆ್ಯಕ್ಟಿವಿಟಿಗಳನ್ನು ನಾವು ಪೂರ್ಣ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಎಲ್ಲ ಶಾಲೆಯವರು ಕಡ್ಡಾಯವಾಗಿ ಮಾಡಬೇಕಾಗಿರತಕ್ಕಂತಹ ಒಂದು ಆನ್ಲೈನ್ ಪ್ರಕ್ರಿಯೆ ಆಗಿರೋದ್ರಿಂದ ಇವತ್ತಿನಿಂದಲೇ ಎಲ್ಲ ಶಾಲೆಯವರು ಇದನ್ನು ಪೂರ್ಣಗೊಳಿಸಬೇಕಾಗಿ ವಿನಂತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.